ಟೀಚರ್ಸ್ ಅಷ್ಟು ಬಂದ್ರು ನಿಮ್ಗೆ ಏನು ಅದರಿಂದ ಉಪಯೋಗ ಇಲ್ಲ, ಆಸಕ್ತರು ಬಂದ್ರೆ ಉಪಯೋಗ ಇದೆ ಅಂತ ಹೇಳಿ. ನೀವು ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಎಲ್ಲರೂ ಬಂದ್ರೆ ಅದರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ. ಆದ್ರೆ ಆಸಕ್ತರು ಬಂದ್ರೆ ಮುಂದೆ ಆ ಸಾಹಿತ್ಯ ಬೆಳೀಲಿಕ್ಕೆ ಸಾಧ್ಯ. ಅಂತ ಜನಗಳನ್ನ ಹುಡುಕಿ ನೀವು ಗೋಷ್ಠಿಯನ್ನು ಮಾಡಿದರೆ ಅದು ನಿಜ ಸಂಪನ್ನ ಆಗುತ್ತೆ. ಇಲ್ಲಿ ಗೋಷ್ಠಿಯಲ್ಲಿ ಒಂದು 4-5 ಗೋಷ್ಠಿ ನಾನು ಅಲ್ಲೇ ಇದ್ದೆ. ಅದನ್ನ ಆ ವಿಚಾರಧಾರೆಯನ್ನ ಕೂತ್ಕೊಂಡು ಹೊರಗಡೆ ಹೆಚ್ಚಾಗಿ ಮಕ್ಕಳಲ್ಲಿ ನಾಯಕರು ಹೇಳಿದ್ರು, ಮಕ್ಕಳಲ್ಲಿ 10 ವರ್ಷದ ಈಚೆಗೆ ಉದಯೋನ್ಮುಖ ಸಾಹಿತಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಕಾರಣ ಎಂತಂದ್ರೆ ಮೊಬೈಲ್. ಅದು ನಿಮ್ಮ ಹತ್ರನೇ ಇದೆ. ಮೊಬೈಲ್ ಅನ್ನ ಸ್ಕೂಲಿನ ಹೊರಗೆ ಇಡೋಂಥ ವ್ಯವಸ್ಥೆ ಆಗ್ಬೇಕು. ಮನೆಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕು. ಪ್ರತಿ ಸ್ಕೂಲ್ನಲ್ಲಿ ಅದನ್ನ ಇಂಪ್ಲಿಮೆಂಟ್ಸ್ ಆಗಿ ತಂದ್ರೆ ಈಗ ಕನ್ನಡ ಶಾಲೆ ಹೋಗೋ ಹುಡುಗರು ಮೊಬೈಲ್ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ. ಅದು ಯಾಕೆ ಇಟ್ಕೊಳ್ತಾರೆ, ಯಾಕೆ ಮನೇಲಿ ಅದನ್ನೇ ಮಾಡ್ತಿದ್ದೆ. ಖಾಲಿ ಜ್ಞಾನ ಇರಬೇಕು ಅಂದ್ರೆ ನಾವೆಲ್ಲರೂ ಸೇರಿ ಈ ಕೆಲಸಕ್ಕೆ ನಾಂದಿ ಆಡಬೇಕು ಅಂದ್ರೆ ಅದು ಸಿದ್ದಾಪುರದಿಂದಾನೇ ಆಗಲಿ. ಮುಂದಿನ ಸಾಹಿತ್ಯ ಸಮ್ಮೇಳನ ಮಾಡೋ ಸಮಯದಲ್ಲಿ ಬೆಳಗಿನ ಕಾರ್ಯಕ್ರಮವನ್ನು ಹಿಂದಿನ ದಿವಸನೇ ಇರಬೇಕು. 5 ತಾಸು ಬೇಕಾದ್ರೂ ಬಳಸ್ಕೊಳ್ಳಿ. ಆದರೆ ಹಿಂದಿನ ದಿವಸ ಮಾಡಿದ್ರೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ. ನಿಮ್ಗೆ ಎಲ್ಲ ರೀತಿಯಿಂದನೂ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸಿದ್ದಾಪುರದವರು ಸಂಪೂರ್ಣವಾಗಿ ತಮ್ಮ ಈ ಸ್ಪಂದನೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ನಾಗರಿಕರು ಅತ್ಯುತ್ತಮವಾದಂತ ಸ್ಪಂದನೆ ಮಾಡಿ ನಮ್ಮ ಈ ಕಾರ್ಯಕ್ರಮ ಚೆನ್ನಾಗಿದೆ ಅಂತೇಳಿ ಸಮಯದಲ್ಲಿ ಹೇಳ್ತಾ ಇನ್ನು ಮುಂದೂ ಸಹ